ಸರ್ ಎಲ್ಲ ಪಾತ್ರಗಳು ಹಾಗೆ ಕಂಟಿನ್ಯೂ ಆಗುತ್ತೆ. ನಾನು ಏನೋ ಓಪನ್ ಆಗಿ ಹೇಳ್ತೀನಿ, ಕ್ಲೈಮ್ಯಾಕ್ಸ್ ಆದ ನಂತರ ಇದು ನೆಕ್ಸ್ಟ್ ಏನೋ ಸ್ಟಾರ್ಟ್ ಆಗುವಂಥ ಸಿನಿಮಾ. ಸೊ ನಮ್ಮ ಶ್ಯಾಮಣ್ಣ ಆಗ್ಬೋದು, ಭಾಗ್ಯಕ್ಕ, ಮಟ್ಟನ್, ಬ್ಯಾಂಡ್ನೆ, ಹೊಲಿಗೆ ಕ್ಯಾರೆಕ್ಟರ್ಗಳು, ನಂದಿನಿ, ಸಿದ್ದೇಗೌಡ, ಬಚ್ಚೇಗೌಡ, ರುದ್ರೇಗೌಡ, ಎಲ್ಲ ಪಾತ್ರಗಳು ಅಷ್ಟೇ ಹೇಗೆ ಕಂಟಿನ್ಯೂ ಆಗುತ್ತೆ. ಅದರ ಒಂದು 2-3 ಪಾತ್ರಗಳು ಅಂತ ಹೇಳಿದ್ರೆ ನಮ್ಮ ಈಗ ಮಂಜಣ್ಣ ಬಂದು ಜಾಯ್ನ್ ಆದರು. ಸೊ ಹಾಗೆ ಇನ್ನೊಂದು 2-3 ಜನ ನಟರುಗಳು ಬಂದು ಜಾಯ್ನ್ ಆಗ್ತಾರೆ. ಅದು ಬಿಟ್ಟರೆ ಆ್ಯಸ್ ಇಟ್ ಈಸ್ ಇದು ಸೀಕ್ವೆಲ್ ಆಗುತ್ತೆ. ಸರ್ ಸಿನಿಮಾ ನೋಡೋಣ ಸರ್. ಪಂಚಾಯತ್ ಸದಸ್ಯಂಗೆ ತುಂಬ ಇವಾಗ ಸವಾಲುಗಳು ಹೇಳ್ಬಿಟ್ಟಿದ್ದಾರೆ, ನಾನು ಬಾತ್ರೂಮ್ ಕಳಿಸ್ಕೊಡ್ತೀನಿ, ಅದು ಮಾಡ್ತೀನಿ. ಬಟ್ ಬುದ್ಧಿವಂತಿಕೆಯಲ್ಲಿ ಗೆದ್ದಿರೋದು ಅವರು. ಜನ ಅರ್ಧ ಸಪೋರ್ಟ್ ಮಾಡಾರೆ, ಅವ್ರ ಬುದ್ಧಿವಂತಿಕೆ. ಶಾಕಾಂಬನ್ ಅನ್ನೋ ಕ್ಯಾರೆಕ್ಟ್ರು ಒಂದು ಓಟ್ ಆಗಿ ಗೆಲ್ಸಿರೋದು. ಅವ್ರು ಏನೇನು ಮಾಡ್ತಾರೆ, ಅವ್ರ ಮುಂದೆ ತುಂಬ ಚಾಲೆಂಜ್ಗಳಿದೆ. ಏನಾಗ್ತಾರೆ ನೋಡೋಣ ಸರ್. ನನಗೂ ವೆಯ್ಟಿಂಗ್ ಕಲಿತೀನಿ. ಹಾಂ ಖಂಡಿತ ಸರ್. ಆ ಬೇಸಸ್ ನಾನು ಇನ್ನೂ ಈಗ ಅದರ ನಂತರ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇನ್ನೇನು ನಡೀತು, ನಾನು ಆ ಪ್ರೋಸೆಸ್ಸಲ್ಲೇ ಇದ್ದೆ. ಹಲವಾರು ಇನ್ಸಿಡೆಂಟ್ ಇನ್ನೂ ನಾನು ನೋಡಿದಿರೋ ಸಿಕ್ತು. ಸೊ ಅದನ್ನೆಲ್ಲ ಅಡಾಪ್ಟ್ ಮಾಡಿದ್ದೀನಿ ಇದರಲ್ಲಿ. ಸೊ ಚೆನ್ನಾಗಾಗುತ್ತೆ ಸರ್, ಒಳ್ಳೇದು. ಅವ್ರ ಪಾತ್ರದ ಬಗ್ಗೆ ಮುಂದಿನ ಮಾತಾಡ್ತೀನಿ ಸರ್. ಕೇಳಿಸ್ತಿಲ್ಲ? ಇಲ್ಲ ಸರ್, ಸರ್ಪ್ರೈಸ್ ಇದೆ ಖಂಡಿತ. ಇನ್ನೊಂದು 8-9 ತಿಂಗಳು ಸರ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲದಕ್ಕೂ ಒಂದು ನೀವು ಫಸ್ಟ್ ಲುಕ್ ನೋಡಿ, ನಿಮಗೆ ಗೊತ್ತಾಗ್ತದೆ. ಸ್ಯಾರಿ ಗೆಟಪ್ಪು, ಮುದ್ದಾದು ಕುರಿಮರಿ, ಅವರಿಬ್ಬರು ನೋಡೋಕ್ಕೆ ಖುಷಿ ಆಗುತ್ತೆ ಸರ್ ಅದನ್ನು ಸ್ಕ್ರೀನ್ ಮೇಲೆ. ಅಷ್ಟು ನಾನು ಫೋಟೋಶೂಟ್ ಮಾಡ್ಬೇಕಾದ್ರೆ ಮೇಡಮ್ ಅಂತ ಇದ್ರು, ಏನೂ ಚೇಂಜ್ ಆಗಿಲ್ವಲ್ಲ, ನಾವು ಏನೂ ಚೇಂಜ್ ಆಗಿಲ್ವಲ್ಲ 6 ವರ್ಷದಲ್ಲಿ ಅಂತ ಇದ್ರೆ ನಾವು ಮ್ಯಾಜಿಕ್ ನಡೀತದ್ದು. ನಾವು ಹೇಳಿದ್ವಿ ಫೋಟೋಶೂಟ್ ತುಂಬ ಪ್ರಿಪೇರ್ ಕಡಿಮೆ ಇದ್ದವು. ನಾವು ಒಂದು ಕುರಿಮರಿ ಇಟ್ಕೊಂಡು ಹೋಗಿದ್ದು, ಒಂದು ಬೈಕ್ ತೊಗೊಂಡು ಹೋಗಿದ್ದು. ಬಟ್ ಅಷ್ಟು ಮುದ್ದಾದ ಒಂದು ಫೋಟೋಶೂಟ್ ಆಗಬೇಕಂದ್ರೆ ಅದೊಂದು ಎನರ್ಜಿ ಇತ್ತು. ಅವರಿಬ್ಬರ ಫೇಸಲ್ಲಿ ಒಂದು ಕಳೆ ಇದೆ. ತಾನೇ ಫೋಟೋ ಆದ ತಕ್ಷಣ ಸಿದ್ದೇಗೌಡ ಆ್ಯಂಡ್ ನಂದಿನಿ ಕ್ಯಾರೆಕ್ಟ್ರು ಕ್ಯಾಪ್ಚರ್ ಆಗುತ್ತೆ ಸರ್. ಆ ಕುರಿಮರಿ ನನ್ನ ಲೈಫ್ ಸರ್, ಅದಕ್ಕೆ ಅದು ಬೈರ ಅಂತ ಹೆಸರು. ಆ ಕುರಿಮರಿನೂ ಒಂದು ಕ್ಯಾರೆಕ್ಟರ್ ಸರ್. ಸರ್ ಕನ್ನಡ, ತೆಲುಗು, ತಮಿಳು ಸರ್. ಎಸ್ ಸರ್. ಯಾಕೆಂದರೆ ಅದು ಆನ್ಸರ್ ಕೊಡ್ತೀವಿ ಸರ್. ನಮ್ದು ಯಾವುದು ಪ್ಯಾನ್ ಇಂಡಿಯಾ ಪಿಕ್ಚರ್ ಇಲ್ಲ ಸರ್, ಫ್ಯಾನ್ ಇಂಡಿಯಾ ಪಿಕ್ಚರ್ ಇದು. ತೆಲುಗು ತಮಿಳು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಯ್ಯೋಗೆ ಇಟ್ಟಾದ್ಮೇಲೆ ನಾವು ಡಬ್ ಮಾಡಿದ್ವಿ ಸರ್. ಅದನ್ನು ತುಂಬ ಕಡಿಮೆ ಅಮೌಂಟಿಗೆ ಸಿನಿಮಾ ಮಾಡೋದು. ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಸರ್ ಮಾಡ್ಬೇಕಾದ್ರೆ ಒಂದು ಡಬ್ ಮಾಡಿ ರಿಲೀಸ್ ಮಾಡೋಣ, ನಾವೇ ಮಾಡೋಣ ಅಂತ ಹೇಳಿದ್ರು. ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್, ನಿಮ್ಮ ಸಹಕಾರ ಬೇಕು. ಏನೇ ಕ್ವಶನ್ಸ್? ಇಲ್ಲ ಸರ್, ಕನ್ನಡದಲ್ಲೇ ಅಪ್ಪಟ ಕನ್ನಡ ಸಿನಿಮಾ ಸರ್. ನಮ್ಮ ಮಂಡ್ಯ ಸೊಗಡಿನ ಸಿನಿಮಾ, ಒಂದು ಹಳ್ಳಿ ಸಿನಿಮಾ, ನ್ಯಾಚುರಲ್ ಸಿನಿಮಾ ಶೂಟ್ ಮಾಡ್ತೀವಿ ಸರ್. ಡಿಮ್ಯಾಂಡ್ ಅನುಸಾರ ಅದು ಯಾವ್ಯಾವ ಭಾಷೆಗೆ ಹೋಗ್ಬೇಕು ಅದು ಹೋಗುತ್ತೆ ಸರ್. ಪ್ರಯತ್ನ ಮಾಡೋಣ ಸರ್, ಇದೆಲ್ಲ ಸಿನಿಮಾ ಆಗಿ ಬರುತ್ತೆ ಸರ್. ಇನ್ನೇ ಇದೆ ಸರ್ ಕ್ವಶನ್ಸ್? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ಸರ್ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟೆ, ಯಾಕಂದರೆ ಅದಕ್ಕೆ ಜೀವ ಅಂದರೆ ಡೈಲಾಗ್ಸ್. ಸೊ ಇವತ್ತೇನು ಕ್ಲಾಪ್ ಮಾಡ್ಬೇಕಾದ್ರೆ ಒಂದು ಡೈಲಾಗ್ ಹೇಳಿದ್ರು, ಮುದ್ದೆ ಮೆದುವಾಗಿದ್ರೇ ಚಂದ, ಗದ್ದೆ ಅದವಾಗಿದ್ರೇ ಉಳೋದು ಚಂದ, ಯೋಗ್ಯ ಅನ್ನೋದು. ರಾತ್ರಿ 9 ಗಂಟೆಗೆ ಕೇಳಿಸ್ತೆ. ಒಂದು ಸಣ್ಣ ಏನೋ ಒಂದು ಬೇಕು ತಲೆಗೆ ಓಡ್ತಾ ಇಲ್ಲ ಅಂದ ತಕ್ಷಣ 10 ನಿಮಿಷ ಕಳಿಸ್ಕೊಟ್ರು. ಹಾಗೆ ಇಡೀ ಸ್ಕ್ರಿಪ್ಟ್ನ 6 ವರ್ಷಗಳ ನಂತರ ಹದವಾಗಿ ಅದನ್ನು ಮಾಡಿಕೊಟ್ಟಿದ್ರಣ್ಣ. ಥ್ಯಾಂಕ್ ಯು ಸೋ ಮಚ್. ಇನ್ನು ಗೆಳೆಯ, ನಾನು ತುಂಬ ಹಿಂಸೆ ಕೊಟ್ಟಿದ್ದೀನಿ ಈಗ ಒಂದು ತಿಂಗಳಲ್ಲಿ. ಸಾಕಷ್ಟು ರಾತ್ರಿಗಳು ಕೂತ್ಕೊಂಡು ಹಗಲು ರಾತ್ರಿ ನನ್ನ ಜೊತೆ ಸಾಂಗಲ್ಲಿ ನಮಗೆ ನಮ್ಮ ತಂಡಕ್ಕೆ ತೃಪ್ತಿಯಾಗುವಂಥ ಬರ್ಕೊಟ್ಟಿದ್ದಾರೆ ಚೇತನ್ ಗೆಳೆಯ. ಯಾವತ್ತು ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆ ಕಬ್ಲನಹಳ್ಳಿ ಸರ್, ಸಾರಿ ನಿಮ್ಮ ಹೆಸರು ಬಿಟ್ಟಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.